ಒತ್ತುವರಿ ತೆರವು ಫೈಟ್ಗೆ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿರೋದು. ಕೋಗಿಲು ಲೇಔಟ್ಗೆ ಮಹಿಳಾ ಆಯೋಗ ಭೇಟಿಯನ್ನ ನೀಡಲಿಕ್ಕಿದೆ. ಸಂಜೆ ಅಥವಾ ನಾಳೆ ಮಹಿಳಾ ಆಯೋಗ ಭೇಟಿಯನ್ನ ನೀಡಲಿಕ್ಕಿರೋದು. ಈ ಬಗ್ಗೆ ಮಾಹಿತಿಯನ್ನ ಪಡೆಯಲಿಕ್ಕಿದ್ದಾರೆ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು. ಕೋಗಿಲು ಲೇಔಟ್ಗೆ ಮಹಿಳಾ ಆಯೋಗ ಭೇಟಿಯನ್ನ ನೀಡಲಿಕ್ಕಿದೆ. ಅಲ್ಲಿ ನಡೆದಿರುವಂತಹ ಬೆಳವಣಿಗೆ ವಿಚಾರವಾಗಿ ಮಾಹಿತಿಯನ್ನ ಪಡೆಯಲಿಕ್ಕಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು. ಕನೇರಿ ಶ್ರೀಗಳಿಗೆ ವಿಜಯಪುರದಲ್ಲಿ ಅದ್ದೂರಿಯಾದ ಸ್ವಾಗತ ಸಿಕ್ಕಿದೆ. ನಿರ್ಬಂಧ ತೆರವಿನ ಬಳಿಕ ವಿಜಯಪುರ ಪ್ರವೇಶ ಮಾಡಿದ್ದಾರೆ ಕನೇರಿ ಶ್ರೀಗಳು. ಬಸವಾದಿ ಶರಣರ ಹಿಂದೂ ಸಮಾವೇಶದಲ್ಲಿ ಭಾಗಿ ಆಗಲಿಕ್ಕಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಕ್ಷೇತ್ರದಲ್ಲಿ ಸಮಾವೇಶ ನಡೆಯಲಿಕ್ಕಿದೆ. ಲಿಂಗಾಯತರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಶ್ರೀ ವಿವಾದಿತ ಹೇಳಿಕೆಯ ವಿಚಾರವಾಗಿ ವಿಜಯಪುರ ಜಿಲ್ಲೆಗೆ ನಿರ್ಬಂಧ ಹೇರಲಾಗಿತ್ತು. ನಿರ್ಬಂಧ ಮುಗಿದ ಹಿನ್ನೆಲೆ ಕನೇರಿ ಶ್ರೀಗಳಿಗೆ ಸ್ವಾಗತವನ್ನ ಕೋರಲಾಗಿದೆ ಆ ಜಿಲ್ಲೆಯಲ್ಲಿ. ಬಸವಾದಿ ಶರಣರ ಏನು ಒಂದು ಸಮಾವೇಶಕ್ಕೆ ಈಗಾಗಲೇ ಸಾಕಷ್ಟು ಒಂದು ಸುಮಂಗಲಿಯರು ಕೂಡ ಏನು ಒಂದು ಕುಂಭಮೇಳದೊಂದಿಗೆ ಹೋಗ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸಾವಿರಾರು ಜನ ಇವತ್ತಿನ ದಿವಸ ಈ ಒಂದು ಸಮಾವೇಶಕ್ಕೆ ಅನೇಕ ಒಂದು ಹೆಂಗಳಿಯರು ಅಂದರೆ ಈ ಒಂದು ಸುಮಂಗಲಿಯರು ಕೂಡ ಈ ಒಂದು ಕುಂಭಮೇಳದೊಂದಿಗೆ ಸ್ವಾಮೀಜಿಯವರ ಮೆರವಣಿಗೆಯಲ್ಲಿ ಕೂಡ ತೊಡಗಿದ್ದಾರೆ. ಸಾವಿರಾರು ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಏನು ವಿಶೇಷವಾಗಿ ಕುಂಭವನ್ನು ಹೊತ್ಕೊಂಡು ಸ್ವಾಮೀಜಿಯನ್ನು ಬರಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಏನು ಹೆಣ್ಮಕ್ಳು ಕೂಡ ಇವತ್ತಿನ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಈಗ ಒಂದು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಏನು ಹಿಂದೆ ಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ. ಮುಂದೆ ಈಗಾಗಲೇ ಏನು ವೇದಿಕೆ ಕಡೆಗೆ ಈ ಸಾವಿರಾರು ಜನ ಹೆಣ್ಮಕ್ಳು ಕೂಡ ಕುಂಭವನ್ನು ಹೊತ್ಕೊಂಡು ಹೋಗ್ತಾ ಇರತಕ್ಕಂಥ ದೃಶ್ಯ ಈಗಾಗಲೇ ಬಬಲೇಶ್ವರ ಒಂದು ಗ್ರಾಮದಲ್ಲಿ ಬಹಳಷ್ಟು ಏನು ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಎಲ್ಲಾ ಹೆಂಗಳೆಯರು ಕೂಡ ಒಂದು ಕುಂಭ ಹೊತ್ತು ಹೋಗ್ತಾ ಇರತಕ್ಕಂಥ ದೃಶ್ಯ. ಬಸವಾದಿ ಶರಣರ ಒಂದು ಸಮಾವೇಶಕ್ಕೆ ಈಗಾಗಲೇ ಕನ್ನೇರಿ ಶ್ರೀಗಳು ಕೂಡ ನಗರದಲ್ಲಿ ಬಂದಿಳಿದಿದ್ದಾರೆ. ಶ್ರೀಗಳೀಗ ನಮ್ಮ ಜೊತೆಗಿದ್ದಾರೆ. ಶ್ರೀಗಳು ಈ ಒಂದು ಕಾರ್ಯಕ್ರಮದ ವಿಷಯವಾಗಿ ಏನ್ ಹೇಳ್ತಾರೆ ಅನ್ನೋದನ್ನ ನೇರವಾಗಿ ಅವರನ್ನ ಕೇಳೋಣ. ಸಾಕಷ್ಟು ಭಕ್ತರು ಈಗ ಕುತೂಹಲದಿಂದ ಕಾಯ್ತಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನಿಲ್ಲ, ನಾವೆಲ್ಲರೂ ಒಂದೇ ಪ್ರೀತಿಯಿಂದ ಇರಬೇಕು. ಆಮೇಲೆ ನಮ್ಮ ಹಿಂದೂ ಪರವಾದಂತಹ ದೇವತೆಗಳನ್ನ ಬೈಯುವಂತವರಿಗೆ ನಾವು ಆ ತರ ಬೈಬೇಡ್ರಿ ಅನ್ನೋ ಅಂತ ಹೇಳುವ ಸಂದೇಶಕ್ಕಾಗಿ ಅಷ್ಟು ಕೂಡಿದ್ದು, ಮತ್ತೇನು ಬೇರೆ ಏನಿಲ್ಲ. ಈ ಇವತ್ತಿನ ದಿವಸ ಈ ಒಂದು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಸ್ವಾಮೀಜಿಯವರು ಕನ್ನೇರಿ ಶ್ರೀಗಳಿಗೆ ಇಲ್ಲಿಂದ ದಿಗ್ಬಂಧನ ಹಾಕಿದ್ರು. ಈ ನಿಟ್ಟಿನಲ್ಲಿ ಇಲ್ಲೇ ಒಂದು ಕಾರ್ಯಕ್ರಮ ನಿಯೋಜನೆ ಮಾಡಿದ್ರಲ್ಲ, ಏನ್ ಹೇಳಕ್ ಇಷ್ಟಪಡ್ತಾರೆ? ಅಲ್ಲ, ಅವರು ಎಲ್ಲ ಪ್ರೀತಿಯಿಂದ ಕರೆದಾರ, ಇಲ್ಲಿಗೆ ಮೊದಲು ಬಂದಾರ. ಅವರು ನೀವು ಕರೆದ್ರೆ ನಿಮ್ಗೆ ಇಲ್ಲೇ ಬರ್ತಾರ. ಅವ್ರು ಹಂಗೇನಿಲ್ಲ, ನೀವು ಮೊದಲು ಇಲ್ಲೇ ಕರೆದಾರ, ಇಲ್ಲೇ ಬಂದಾರ. ನಾಳೆ ನಿಮ್ಮ ಊರಾಗ ಕರೆದ್ರು ನಿಮ್ಮ ಊರಾಗೂ ಬರ್ತಾರ. ಅದ್ರೇನ್ ಹಂಗೇನಿಲ್ಲ. ಅದ್ರ ಜೊತೆಗೆ ಶ್ರೀಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಶ್ರೀಗಳು ಕೂಡ ಏನ್ ಹೇಳ್ತಾರೆ? ಶ್ರೀಗಳೇ, ಈಗಾಗಲೇ ಬಹಳಷ್ಟು ಒಂದು ಭಕ್ತರ ನಿರೀಕ್ಷೆಯಲ್ಲಿ ಇದ್ರು, ಶ್ರೀಗಳಿಗೋಸ್ಕರ ಕಾಯ್ತಾ ಇದ್ರು. ಈ ನಿಟ್ಟಿನಲ್ಲಿ ನೀವು ಸಮಾವೇಶದ ವಿಷಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಪೂಜ್ಯರು ಏನ್ ಹೇಳಿದಾರಲ್ಲ ನಮ್ಮ ಸಾರಂಗ ಮಠದ ಶ್ರೀಗಳು, ಅದೇ ನಮ್ಮ ಅಭಿಪ್ರಾಯ. ಇಲ್ಲಿ ನಾವು ಬಂದದ್ದು ಇದೇ ಉದ್ದೇಶ. ಇಲ್ಲಿ ಕರೆದ್ರು ಇಲ್ಲಿ ಬಂದಿವಿ. ಈ ರೀತಿಯಾದಂತಹ ಬೃಹತ್ ಒಂದು ಭಕ್ತರ ಮಧ್ಯೆಯೂ ನಿಮಗೆ ಎಷ್ಟೊಂದು ಇದು ಅನಿಸ್ತಾ ಇದೆ? ಯಾಕಂದ್ರೆ ಈಗಾಗಲೇ ವಿಜಯಪುರ ಜಿಲ್ಲಾಧಿಕಾರಿಗಳು ತಮ್ಮನ್ನ ಈ ಒಂದು ಜಿಲ್ಲೆಗೆ ಆಗಮಿಸಬಾರದಂತ ಆದೇಶ ಹೊರಡಿಸಿದ್ರು. ಆ ನಿಟ್ಟಿನಲ್ಲಿ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇದರಿಂದ ಏನ್ ಗೊತ್ತಾಗ್ತೈತಿ ಅಂದ್ರೆ, ಸರ್ಕಾರ ಏನ ನಿರ್ಣಯ ಮಾಡುತ್ತಾ ಅದನ್ನ ಜನರ ಮನಸ್ಸಿನಲ್ಲಿ ಅದರ ಬಗ್ಗೆ ಎಷ್ಟು ರೋಷ ಇದೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದೆ. ಈಗ ಇವತ್ತಿನ ದಿವಸ ಭಕ್ತರು ಬಹಳಷ್ಟು ಖುಷಿಯಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲರೂ ಶಾಂತತೆಯಿಂದ ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಅಂತ ಹೇಳ್ತೇನೆ. ಮತ್ತು ಈ ಕಾರ್ಯಕ್ರಮದ ಮೂಲಕನೇ ಅಲ್ಲಿ ನೋಡ್ರಿ ಜನಸಾಗರ, ಅದ ನೋಡ್ರಿ ಜನಸಾಗರ. ಈ ಕಾರ್ಯಕ್ರಮನೇ ಅವ್ರಿಗೊಂದು ಉತ್ತರ. ಯಾರು ಈ ಕಾರ್ಯಕ್ರಮಕ್ಕೆ ಅಬ್ಜೆಕ್ಷನ್ ಯಾರು ಮಾಡ್ತಾ ಇದ್ರಲ್ಲ, ಅಥವಾ ಹಿಂದೂ ಧರ್ಮವನ್ನು ಯಾರು ಟೀಕಿಸ್ತಿದ್ರಲ್ಲ, ಅವ್ರಿಗೆ ಈ ಕಾರ್ಯಕ್ರಮದ ಈ ಸಮ್ಮಿಲಿತ ಜನರೇ ಇದಕ್ಕೆ ಉತ್ತರ ಅಂತ. ಈ ಒಂದು ಕಾರ್ಯಕ್ರಮದಲ್ಲಿ ಜನರೇ ಅವರಿಗೆ ಉತ್ತರ ಕೊಡ್ತಾರೆ. ನಮ್ಮನ್ನ ಯಾರು ಇವತ್ತಿನ ದಿವಸ ಹಿಂದೂ ಧರ್ಮದ ವಿಷಯವಾಗಿ ಏನು ಬೈತಿದ್ರು ಅವರಿಗೆ ಅದು ನೇರವಾದಂತ ಉತ್ತರ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಸ್ವಾಮೀಜಿಯವರು ನೀಡಿದ್ದಾರೆ.
ವಿಜಯಪುರದಿಂದ ಮಾಂತೇಶ್ ಜೊತೆ ಸಿದ್ದುದುತ್ರಗಾವಿ ರಿಪಬ್ಲಿಕ್ ಕನ್ನಡ ಹೊತ್ಕೊಂಡು ಸ್ವಾಮೀಜಿಯನ್ನು ಬರಮಾಡಿಕುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಏನು ಹೆಣ್ಮಕ್ಳು ಕೂಡ ಇವತ್ತಿನ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಈಗ ಒಂದು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಏನು ಹಿಂದೆ ಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ, ಮುಂದೆ ಈಗಾಗಲೇ ಏನು ವೇದಿಕೆ ಕಡೆಗೆ ಈ ಸಾವಿರಾರು ಜನ ಹೆಣ್ಮಕ್ಳು ಕೂಡ ಕುಂಭವನ್ನು ಹೊತ್ಕೊಂಡು ಹೋಗ್ತಾ ಇರತಕ್ಕಂಥ ದೃಶ್ಯ ಈಗಾಗಲೇ ಬಬಲೇಶ್ವರ ಒಂದು ಗ್ರಾಮದಲ್ಲಿ ಬಹಳಷ್ಟು ಏನು ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಎಲ್ಲ ಹೆಂಗಳೆಯರು ಕೂಡ ಒಂದು ಕುಂಭ ಹೊತ್ತು ಹೋಗ್ತಾ ಇರತಕ್ಕಂಥ ದೃಶ್ಯ. ಬಸವಾದಿ ಶರಣರ ಒಂದು ಸಮಾವೇಶಕ್ಕೆ ಈಗಾಗಲೇ ಕನ್ನೇರಿ ಶ್ರೀಗಳು ಕೂಡ ನಗರದಲ್ಲಿ ಬಂದಿಳಿದಿದ್ದಾರೆ. ಶ್ರೀಗಳೀಗ ನಮ್ಮ ಜೊತೆಗಿದ್ದಾರೆ. ಶ್ರೀಗಳು ಈ ಒಂದು ಕಾರ್ಯಕ್ರಮದ ವಿಷಯವಾಗಿ ಏನ್ ಹೇಳ್ತಾರೆ ಅನ್ನೋದನ್ನ ನೇರವಾಗಿ ಅವರನ್ನ ಕೇಳೋಣ. ಸಾಕಷ್ಟು ಭಕ್ತರು ಈಗ ಕುತೂಹಲದಿಂದ ಕಾಯ್ತಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನಿಲ್ಲ, ನಾವೆಲ್ಲರೂ ಒಂದೇ ಪ್ರೀತಿಯಿಂದ ಇರಬೇಕು. ಆಮೇಲೆ ನಮ್ಮ ಹಿಂದೂ ಪರವಾದಂತಹ ದೇವತೆಗಳನ್ನ ಬೈಯುವಂತವರಿಗೆ ನಾವು ಆ ತರ ಬೈಬೇಡ್ರಿ ಅನ್ನೋ ಅಂತ ಹೇಳುವ ಸಂದೇಶಕ್ಕಾಗಿ ಎಷ್ಟು ಕೂಡಿದ್ದು, ಮತ್ತೇನು ಬೇರೆ ಏನಿಲ್ಲ. ಇವತ್ತಿನ ದಿವಸ ಈ ಒಂದು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಸ್ವಾಮೀಜಿಯವರು ಕನ್ನೇರಿ ಶ್ರೀಗಳಿಗೆ ಇಲ್ಲಿಂದ ದಿಗ್ಬಂಧನ ಹಾಕಿದ್ರು. ಈ ನಿಟ್ಟಿನಲ್ಲಿ ಇಲ್ಲೇ ಒಂದು ಕಾರ್ಯಕ್ರಮ ನಿಯೋಜನೆ ಮಾಡಿದ್ರಲ್ಲ, ಏನ್ ಹೇಳಕ್ ಇಷ್ಟಪಡ್ತಾರೆ? ಅಲ್ಲ, ಅವರು ಎಲ್ಲ ಪ್ರೀತಿಯಿಂದ ಕರೆದಾರ, ಇಲ್ಲಿಗೆ ಮೊದಲು ಬಂದಾರ. ಅವರು ನೀವು ಕರೆದ್ರೆ ನಿಮ್ಗೆ ಇಲ್ಲೇ ಬರ್ತಾರ. ಅವ್ರು ಹಂಗೇನಿಲ್ಲ, ನೀವು ಮೊದಲು ಇಲ್ಲೇ ಕರೆದಾರ, ಇಲ್ಲೇ ಬಂದಾರ. ನಾಳೆ ನಿಮ್ಮ ಊರಾಗ ಕರೆದ್ರು ನಿಮ್ಮ ಊರಾಗೂ ಬರ್ತಾರ. ಅದ್ರೆ ಹಂಗೇನಿಲ್ಲ. ಅದ್ರ ಜೊತೆಗೆ ಶ್ರೀಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಶ್ರೀಗಳು ಕೂಡ ಏನ್ ಹೇಳ್ತಾರೆ? ಶ್ರೀಗಳೇ, ಈಗಾಗಲೇ ಬಹಳಷ್ಟು ಒಂದು ಭಕ್ತರ ನಿರೀಕ್ಷೆಯಲ್ಲಿ ಇದ್ರು, ಶ್ರೀಗಳಿಗೋಸ್ಕರ ಕಾಯ್ತಾ ಇದ್ರು. ಈ ನಿಟ್ಟಿನಲ್ಲಿ ನೀವು ಸಮಾವೇಶದ ವಿಷಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಪೂಜ್ಯರು ಏನ್ ಹೇಳಿದಾರಲ್ಲ ನಮ್ಮ ಸಾರಂಗ ಮಠದ ಶ್ರೀಗಳು, ಅದೇ ನಮ್ಮ ಅಭಿಪ್ರಾಯ. ಇಲ್ಲಿ ನಾವು ಬಂದದ್ದು ಇದೇ ಉದ್ದೇಶ. ಇಲ್ಲಿ ಕರೆದ್ರು ಇಲ್ಲಿ ಬಂದಿವಿ. ಈ ರೀತಿಯಾದಂತ ಬೃಹತ್ ಒಂದು ಭಕ್ತರ ಮಧ್ಯೆಯೂ ನಿಮಗೆ ಎಷ್ಟೊಂದು ಇದು ಅನಿಸ್ತಾ ಇದೆ? ಯಾಕಂದ್ರೆ ಈಗಾಗಲೇ ವಿಜಯಪುರ ಜಿಲ್ಲಾಧಿಕಾರಿಗಳು ತಮ್ಮನ್ನ ಈ ಒಂದು ಜಿಲ್ಲೆಗೆ ಆಗಮಿಸಬಾರದಂತ ಆದೇಶವನ್ನು ಹೊರಡಿಸಿದ್ರು. ಆ ನಿಟ್ಟಿನಲ್ಲಿ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇದರಿಂದ ಏನ್ ಗೊತ್ತಾಗ್ತೈತಿ ಅಂದ್ರೆ, ಸರ್ಕಾರ ಏನ ನಿರ್ಣಯ ಮಾಡುತ್ತಾ ಅದನ್ನ ಜನರ ಮನಸ್ಸಿನಲ್ಲಿ ಅದರ ಬಗ್ಗೆ ಎಷ್ಟು ರೋಷ ಇದೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಇವತ್ತಿನ ದಿವಸ ಭಕ್ತರು ಬಹಳಷ್ಟು ಖುಷಿಯಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲರೂ ಶಾಂತತೆಯಿಂದ ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಅಂತ ಹೇಳ್ತೇನೆ. ಮತ್ತು ಈ ಕಾರ್ಯಕ್ರಮದ ಮೂಲಕನೇ ಅಲ್ಲಿ ನೋಡ್ರಿ ಜನಸಾಗರ ಅದವ್ರು ನೋಡ್ರಿ, ಅದವ್ರು ಜನಸಾಗರ. ಈ ಕಾರ್ಯಕ್ರಮನೇ ಅವ್ರಿಗೊಂದು ಉತ್ತರ. ಯಾರು ಈ ಕಾರ್ಯಕ್ರಮಕ್ಕೆ ಅಬ್ಜೆಕ್ಷನ್ ಯಾರು ಮಾಡ್ತಾ ಇದ್ರಲ್ಲ, ಅಥವಾ ಹಿಂದೂ ಧರ್ಮವನ್ನು ಯಾರು ಟೀಕಿಸ್ತಿದ್ರಲ್ಲ, ಅವ್ರಿಗೆ ಈ ಕಾರ್ಯಕ್ರಮದ ಈ ಸಮ್ಮಿಲಿತ ಜನರೇ ಇದಕ್ಕೆ ಉತ್ತರ ಅಂತ. ಈ ಒಂದು ಕಾರ್ಯಕ್ರಮದಲ್ಲಿ ಜನರೇ ಅವರಿಗೆ ಉತ್ತರ ಕೊಡ್ತಾರೆ. ನಮ್ಮನ್ನು ಯಾರು ಇವತ್ತಿನ ದಿವಸ ಹಿಂದೂ ಧರ್ಮದ ವಿಷಯವಾಗಿ ಏನು ಬೈತಿದ್ರು ಅವರಿಗೆ ಅದು ನೇರವಾದಂತ ಉತ್ತರ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನು ಸ್ವಾಮೀಜಿಯವರು ನೀಡಿದ್ದಾರೆ. ವಿಜಯಪುರದಿಂದ ಮಾಂತೇಶ್ ಜೊತೆ ಸಿದ್ದುದುತ್ರಗಾವಿ ರಿಪಬ್ಲಿಕ್ ಕನ್ನಡ.